ರಾಮನವಮಿ ಪ್ರಯುಕ್ತವಾಗಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ನಿತ್ಯಾನಂದ ವಳಕಾಡು ಅವರ ಆಯೋಜನೆಯಲ್ಲಿ ನಗರದ ಮಾರುತಿ ವೇದಿಕೆಯಲ್ಲಿ ರಾಮನವಮಿ ಪಾನಕ ವಿತರಣೆ ನಡೆಯಿತು. ಅಯೋಧ್ಯೆಯಲ್ಲಿ ರಾಮದೇವರಿಗೆ ಅಭಿಷೇಕಕ್ಕೆ ಬಳಸಲ್ಪಟ್ಟಿರುವ ರಜತ ಕಳಶದಿಂದ ನಗರ ಪೊಲೀಸ್ ಠಾಣೆಯ ಎಸ್ಐ ಪುನೀತ್ ಕುಮಾರ್ ಪಾನಕವನ್ನು ಸಾರ್ವಜನಿಕರಿಗೆ ವಿತರಿಸಿ ಚಾಲನೆ ನೀಡಿದರು. ಈ ಸಂದರ್ಭ ಜೋಸ್ ಆಲೂಕಾಸ್ ಆಭರಣ ಮಳಿಗೆಯ ವ್ಯವಸ್ಥಾಪಕ ರಾಜೇಶ್ ಎನ್ಆರ್ ಹಾಗೂ ಗೋಪಾಲ್ ಮಿತ್ರ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ನಗರ ಠಾಣೆಯ ಗಂಗರಾಜ್ ಎನ್, ನಾಗರಿಕ ಸಮಿತಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾಳುಮೆಣಸು, ಲಿಂಬು, ಏಲಕ್ಕಿ, ಮಂಡ್ಯದ ಬೆಲ್ಲ, ಶುಂಠಿ ಮೊದಲಾದ ದ್ರವ್ಯಗಳನ್ನು ಬಳಸಿ ನುರಿತ ಪಾಕ ತಜ್ಞರಿಂದ ಪಾನಕ ತಯಾರಿಸಲಾಗಿತ್ತು. 1000ಕ್ಕೂ ಅಧಿಕ ಜನರು ರಾಮನವಮಿ ಪಾನಕ ಸವಿದು ಸಂತೋಷಪಟ್ಟರು. ನಮ್ಮ ಏನು ರಾಮನವಮಿ ದಿವಸ ವಿಶೇಷವಾಗಿ ಪಾನಕ, ಬೆಲ್ಲದ ಪಾನಕ ಮತ್ತು ನಮ್ಮ ಏನು ಇದೆ ಈ ಮಳೆಗೋಸ್ಕರ ಬರಲಿಕ್ಕೋಸ್ಕರ, ಯಾಕಂದರೆ ಸೆಕೆಗಾಲದಲ್ಲಿ ಬಹಳ ಸೆಕೆ, ಮಕ್ಕಳೆಲ್ಲ ಬೆವರೋಗಿದೆ. ಎಲ್ಲರೂ ಒಂದು ಇದರಲ್ಲಿ ಸೆಕೆಗಾಲದಲ್ಲಿ ಇರುವಂಥ ಮಳೆ ಸಹ ಬರಬೇಕು ಎಂಬ ದೃಷ್ಟಿಯಿಂದ ನಾವು ಪ್ರಾರ್ಥನೆ ಮಾಡಿ ರಾಮನವಮಿಯಂದು ನಾವು ನಮ್ಮ ನಗರ ಠಾಣಾಧಿಕಾರಿ ಅವರಾದ ಪುನೀತ್ ಕುಮಾರ್ ಸರ್ ಅವರಿಗೆ ಒಂದು ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಹೂವನ್ನು ಕೊಡಬೇಕಂತ ಹೇಳಿದೆ. ಹಾಗೆ ನಗರ ಠಾಣೆಯವರು ಗಂಗರಾಜ್ ಅವರಿದ್ದರೆ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಉಡುಪಿನಲ್ಲಿ ಪರಮಾತ್ಮ ಶ್ರೀಕೃಷ್ಣನ ಅವತಾರ ಅಂತಂದರೆ ಯಾವುದೇ ಕಾರಣಕ್ಕೂ ತಪ್ಪಾಗಲಿಕ್ಕಿಲ್ಲ. ಶ್ರೀಕೃಷ್ಣನ ಅವತಾರ ಅಂತಾರೆ ಯಾವುದೇ ಕಾರಣಕ್ಕೂ ತಪ್ಪಾಗಲಿಕ್ಕಿಲ್ಲ. ನಾವೇನಾದರೂ ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ನಾನು ಅವರು ಇದ್ದಲ್ಲಿ ಅಥವಾ ಅವರಿದ್ದಲ್ಲಿ ನಾನು ಶ್ರೀಕೃಷ್ಣನ್ ನೋಡ್ತಾ ಇದ್ದೀನಿ. ಖಂಡಿತ ಯಾವುದೇ ಒಂದು ಹೆಲ್ಪ್ ಆದರೂ ಸಮೇತ ಯಾರಾದ್ರು ರೋಡಲ್ಲಿ ಮಲಗಿದ್ದಾರೆ, ಯಾರಾದ್ರು ರೋಡಲ್ಲಿ ಬಿದ್ದಿದ್ದಾರೆ ಅಂತಂದರೆ ಫಸ್ಟ್ ಅವ್ರನ್ನ ಬಂದು ಮಾತಾಡ್ಸೋದೇನೆ ನಿತ್ಯಾನ. ಏನಾಗಿದೆ ಅಂತ ಎಷ್ಟು ಅನಾಥ ಶವಗಳನ್ನ ಮಣ್ಣು ಮಾಡಿದ್ದಾರೆ ಗೊತ್ತಾ ನಿಮಗೆಲ್ಲ. ಸ್ಫೂರ್ತಿ ನಿಜವಾಗ್ಲು. ಇನ್ಫ್ಯಾಕ್ಟ್ ನನಗೂ ಕೂಡ ಸ್ಫೂರ್ತಿ ಅವರು. ಎಷ್ಟೊಂದು ವಿಷಯಗಳನ್ನ, ಎಷ್ಟೊಂದು ಒಳ್ಳೆತನದ ವಿಷಯಗಳನ್ನ ನಾನು ಅವರಿಂದ ಕಲಿತೀನಿ. ನಿಜವಾಗ್ಲು ಎಲ್ಲಾದರೂ ಒಂದು ಮಾಜಾರ್ಗೆ ಅಥವಾ ಎಲ್ಲಾದರೂ ಒಂದು ಡ್ಯೂಟಿನಲ್ಲಿ ಹೋಗ್ಬೇಕಾದ್ರೆ ಅವ್ರು ನೋಡಿದೀನಿ ಅಂದರೆ ಏನೋ ಇವತ್ತೇನೋ ಒಳ್ಳೇದಾಗುತ್ತೆ ಅಂತ ನನ್ನ ನಂಬಿಕೆ. ಇವತ್ತೇನೋ ಮನುಷ್ಯನ ನೋಡಿದ್ದೀನಿ, ವಿಚಾರ ನೋಡಿದ್ದೀನಿ ಅಂತಂದರೆ ಖಂಡಿತ ಇವತ್ತು ಒಳ್ಳೇದಾಗುತ್ತೆ ಅಂತ. ಅಷ್ಟು ಒಂದು ಒಳ್ಳೆಯ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ವಿಚಾರದ ಬಗ್ಗೆ. ಮತ್ತು ಇವರೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಮತ್ತು ಉಡುಪಿರವರಿಂದ ಒಂದು ಶುದ್ಧ ಕುಡಿಯುವ ನೀರು ಅಂತ ಅಂದ್ಬಿಟ್ಟು. ಇವಾಗ ಬಿಸಿಲು ನೋಡ್ತಾ ಇದ್ದೀರಾ ಎಷ್ಟಿದೆ ಅಂತ ಅಂದ್ಬಿಟ್ಟು. ಇನ್ನು ಒಂದು 10 ನಿಮಿಷ ಅಥವಾ ಒಂದು ಹಾಫ್ ಅನ್ ಅವರ್ ಹೋದರೆ ನೀವು ಯಾರು ಇಲ್ಲಿ ನಿಲ್ಲಿಕ್ಕಿಲ್ಲ, ಅಷ್ಟು ಬಿಸಿಲು ಇರುತ್ತೆ. ಹೌದಲ್ಲ? ಇವೆಲ್ಲ ಕಾಲೇಜ್ ಮಕ್ಕಳು ಅನಿಸುತ್ತೆ, ನರ್ಸಿಂಗ್ ಕಾಲೇಜ್ ಮಕ್ಕಳು ಅನಿಸುತ್ತೆ. ಓಕೆ, ಸಂತೋಷ. ನೀವು ಅಷ್ಟೇ ನಿಮ್ಮ ಮನೆಗಳಲ್ಲಿ ಈ ಬೇಸಿಗೆಗಾಲದಲ್ಲಿ ಅಥವಾ ಅಟ್ಲೀಸ್ಟ್ ನಿಮ್ಮ ಟೆರೆಸ್ಗಳಲ್ಲಿ ಸ್ವಲ್ಪ ನೀರಿಡಿ. ಯಾರಿಗಾದರೂ ಬಾಯಾರಿ ನೀರು ಕೇಳಿದವ್ರಿಗೆ ನೀರು ಕೊಡಿ.